ಇವತ್ತು ಈ ರಣರಣ ಬಿಸಿಲಿನಲ್ಲಿ ನಮ್ಮ ರೈತರು ತಮ್ಮ ಹೊಲ ಮನಿ ಕೆಲಸ ಬಿಟ್ಟು ಇವತ್ತು ಅನಿವಾರ್ಯವಾಗಿ ರಸ್ತೆ ಮೇಲೆ ಹೋರಾಟಕ್ಕೆ ಬಂದಿದ್ದಾರೆ. ಇವತ್ತು ಹುಬ್ಬಳ್ಳಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಶ್ರೀ ನಾಗರಾಜ್ ಚಬ್ಬಿ ಅವರ ನೇತೃತ್ವದಲ್ಲಿ, ಶ್ರೀ ಮಹೇಶ್ ತೆಂಗಿನಕಾಯಿ ಅವರು, ಜಿಲ್ಲಾ ನಮ್ಮ ಅಧ್ಯಕ್ಷರಾದ ಶ್ರೀ ನಿಂಗಣ್ಣ ಹಾಗೂ ಉಳಿದೆಲ್ಲ ರೈತ ಧುರೀಣರ ನೇತೃತ್ವದಲ್ಲಿ ಇವತ್ತು ಹೋರಾಟ ಆಗಿದೆ. ಆದ್ರೆ ಈ ಹೋರಾಟ ಭಾರತೀಯ ಜನತಾ ಪಕ್ಷದ ಹೋರಾಟ ಅಲ್ಲ, ಇದು ರೈತರ ಹೋರಾಟ. ಯಾಕಂತಂದ್ರೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲೇ ಇವತ್ತು ವಿದ್ಯುತ್ತಿನ ಸಮಸ್ಯೆ ಹಾಹಾಕಾರ ಎದ್ದೈತಿ. ಇವತ್ತು ನಾನು ಈ ಹೋರಾಟದಲ್ಲಿ ಭಾಗವಹಿಸೇನಂತಂದ್ರೆ ನಾನು ಶಾಸಕರಾಗಿ ಭಾಗವಹಿಸಿಲ್ಲ, ನಾ ವಿರೋಧ ಪಕ್ಷದ ಉಪನಾಯಕನಾಗಿ ಭಾಗವಹಿಸಿಲ್ಲ, ನಾನು ಕಲಘಟಗಿ ಕ್ಷೇತ್ರದ ರೈತನಾಗಿ ಈ ಕ್ಷೇತ್ರದಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತೇನೆ. ಇವತ್ತು ನಮ್ದು ಹೊಲ ಹಿಡ್ಕೊಂಡು ಎಲ್ಲಿ ಯಾವ ಹೊಲಕ್ಕೂ ಕೂಡ ಟಿಸಿಗಳು ಇಲ್ಲ. ಎಲ್ಲಿ 63 ಕೆವಿ ಟಿಸಿಗಳು ಬೇಕು ಅಲ್ಲಿ 25 ಕೆವಿ ಟಿಸಿ ಹಚ್ಚಿದ್ದಾರೆ. ಎಲ್ಲಿ 200 ಕೆವಿ ಟಿಸಿಗಳು ಬೇಕು ಅಲ್ಲಿ ಕಡಿಮೆ ಕೆಪಾಸಿಟಿ ಟಿಸಿಗಳನ್ನು ಹಚ್ಚಿದ್ದಾರೆ. ಎಲ್ಲಿ ಒಂದು ಬೋರ್ವೆಲ್ ಒಂದು ಟಿಸಿಗೆ 3-4 ಬೋರ್ವೆಲ್ಗಳು ಬೇಕು ಅಲ್ಲಿ 10, 15, 20, 25 ಬೋರ್ವೆಲ್ಗಳು ಕನೆಕ್ಷನ್ ಮಾಡಿದ್ದಾರೆ. ಈ ಅಕ್ರಮ ಸಕ್ರಮ ಮಾಡಬೇಕಂತ ನಮ್ಮ ಸರ್ಕಾರ ಏನ್ ಸ್ಕೀಮ್ ತಂದಿತ್ತು ಆ ಸ್ಕೀಮ್ದಾಗ ರೊಕ್ಕ ಕೊಟ್ಟರು ಕೂಡ ಇಲ್ಲೂ ತನಕ ಕಂಬ ಹಾಕಿಲ್ಲ, ಇನ್ನೂ ತನಕ ಟಿಸಿ ಹಾಕುವಂತ ಕೆಲಸ ಮಾಡಿಲ್ಲ. ಅದಾದ್ಮೇಲೆ ಈ ಸರ್ಕಾರ ಬಂದ ಮೇಲೆ ಮತ್ತೆ ಅದರಲ್ಲಿ ಬದಲಾವಣೆ ಮಾಡಿ 2 ಲಕ್ಷ ಕೊಡಬೇಕು, 2.5 ಲಕ್ಷ ಕೊಡಬೇಕಂತೆ ರೈತರಿಗೆ ಹೌಹಾರಿಸಿದ್ರು ಇವರು. ಮತ್ತೆ ನಮ್ಮ ಹೋರಾಟದ ಮೂಲಕ ಅದನ್ನ ಬದಿಗಿಟ್ಟಿದ್ದಾರೆ ಈಗ. ಆದ್ರೆ ಈಗ ನಿಜವಾಗಿ ಏನು ರೈತರಿಗೆ ಬೇಕಾಗಿದ್ದೇನು, ಅವ್ರಿಗೊಂದು ರಸ್ತೆ ಬೇಕು, ನೀರ್ ಬೇಕು, ಕರೆಂಟ್ ಬೇಕು, ಆಮೇಲೆ ಇಲ್ಲಿ ಮಾರ್ಕೆಟ್ಗೆ ಬಂದಾಗ ಅವ್ರಿಗೆ ಮಾರ್ಕೆಟ್ದಾಗ ಅವ್ರಿಗೆ ತೊಂದರೆ ಆಗದಂತ ಇಲ್ಲಿ ವ್ಯವಸ್ಥೆ ಬೇಕು. ಇದಷ್ಟು ಕೇಳಿದ್ರೆ ಸರ್ಕಾರಕ್ಕೆ ಅವ್ರು ಏನು ಕೇಳುದಿಲ್ಲ. ರೈತರು ಅವ್ರು ದುಡಿದು ನಮ್ಗೆಲ್ಲ ಕೊಡ್ತಾರ. ಆದ್ರ ಅಂತ ರೈತರಿಗೆ ಅತಿ ಅವಶ್ಯಕತೆ ಇದ್ದಂತ ಇವತ್ತು ಮಳಿ ಬ್ಯಾಸ್ಗಾಗಿ ನೀರಿಗೆ ಹಾಹಾಕಾರ ಎದ್ದೈತಿ. ಇವತ್ತು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ ಮಾಡ್ಬೇಕಂತ ಒಂದು ಟ್ರಾನ್ಸ್ಫಾರ್ಮರ್ ಕೊಡುವಂತ ಕೆಲಸ ಈ ಹೆಸ್ಕಾಂನಿಂದ ಆಗ್ತಾ ಇಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಕ್ಷೇತ್ರದ ಶಾಸಕರಾದ ಸಂತೋಷ್ ಲಾಡ್ ಅವರು ಕೇವಲ ಕ್ಯಾಶುವಲ್ ಆಗಿ ಇದನ್ನು ಬಹಳ ನೋಡ್ತಿದ್ದಾರೆ, ಬಹಳ ಉಡಾಫೆಯಿಂದ ಈ ಸಮಸ್ಯೆ ನೋಡ್ತಿದ್ದಾರೆ. ಎಲ್ಲಾ ರೈತರ ಬೇಡಿಕೆ ಏನಂತಂದ್ರ ಅವ್ರು ತಮ್ಮೆಲ್ಲ ಕೆಲಸ ಬದಿಗಿಟ್ಟು 1-2 ತಿಂಗಳು ರೈತರ ಜೊತೆ ಬಂದು ರೈತರ ಕಷ್ಟ ನಷ್ಟ ಏನೈತಂತೆ ನೋಡ್ಕೊಳ್ಳಿ. ಯಾರ್ ಮನಿ ಬಿದ್ದಾವು ಅವ್ರ ಮನಿಗಳು ನೋಡ್ಲಿ, ಯಾರ್ ಬೆಳೆ ಹಾಳಾಗ್ಯಾವು ಅದನ್ನ ತಿಳ್ಕೊರಿ. ಈ ಸರ್ಕಾರ ಬಂದಾಗಿಂದ ರೈತರಿಗೆ ಒಂದು ಪೈಸಾ ಬೆಳೆ ಪರಿಹಾರದ ನಿಧಿ ಬಂದಿಲ್ಲ, ಈ ಇನ್ಶೂರೆನ್ಸ್ ಬಂದಿಲ್ಲ, ಅದ್ರ ಜೊತೆ ಬಿದ್ದಂತ ಮನೆಗಳಿಗೆ ದುಡ್ಡು ಬಂದಿಲ್ಲ. ಅದಾದ್ಮೇಲೆ ಇವತ್ತು ತಮ್ಮ ಅಷ್ಟಕ್ಕೆ ತಾವು ಜೀವನ ಮಾಡ್ಕೋಬೇಕಂತಂದ್ರೆ ಕರೆಂಟ್ ಕೂಡ ನೀವು ಕೊಡಕ್ಕೆ ತಯಾರಿಲ್ಲ. ಹಂಗಾಗಿ ಇವತ್ತು ನಾವು ಸುಮಾರು ಎಚ್ಚರಿಕೆ ಗಂಟೆಯನ್ನ ಮಾತ್ರ ಮಾಡತ್ತೀವಿ. ನೀವು ಸುಧಾರಿಸ್ಕೊಳ್ಳಿಕ್ಕಂದ್ರೆ ಈ ಹೋರಾಟ ಜೋರಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.